ಮೇಲೂ ಕೂಡ ಕೊಲ್ಲಿ ಯುದ್ಧದ ಕಾರ್ಮೋಡ ಕವಿದಿರುವಂತದ್ದು. ಚಿನ್ನದ ಬೆಲೆಯಲ್ಲೂ ಕೂಡ ಹಾವು ಏಣಿ ಆಟ ಮುಂದುವರೆದಿದೆ. ಗ್ರಾಹಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಗಾರದ ಬೆಲೆಯಲ್ಲಿ ಏರಿಕೆ ಹಾಗೆ ಇಳಿಕೆಯನ್ನ ಕಂಡು ಕಂಗಾಲಾಗಿದ್ದಾರೆ. ಒಂದು ಕಡೆ ಈಗಾಗಲೇ ಚಿನ್ನದ ಮೇಲೂ ಕೂಡ ಯುದ್ಧದ ಕಾರ್ಮೋಡ ಕವಿದಿರುವಂತದ್ದು. ರಾಜ್ಯದಲ್ಲಿ ಚಿನ್ನದ ಖರೀದಿ ಭರಾಟೆ ಜೋರಾಗಿದೆ. ಬಂಗಾರ ಖರೀದಿಗೆ ಮಹಿಳೆಯರು ಮುಗಿಬಿದ್ದಿದ್ದಾರೆ. ಚಿನ್ನದ ವ್ಯಾಪಾರದಲ್ಲಿ 25% ಏರಿಕೆಯಾಗಿದೆ. ಸೊ ಅದರಿಂದ ಚಿನ್ನದ ಅಂಗಡಿಯ ತುಂಬೆಲ್ಲ ಕೂಡ ಮಹಿಳೆಯರು ತುಂಬಿಕೊಂಡಿರುವಂತದ್ದು. ಇದರಿಂದ ಮಾಲೀಕರು ಕೂಡ ಫುಲ್ ಖುಷಿಯಾಗಿದ್ದಾರೆ. ಆ ಚಿನ್ನದ ದರ ಇಳಿಕೆ ಕಂಡಿದೆ. ಹೀಗಾಗಿ ವ್ಯಾಪಾರ ಬಲು ಜೋರಾಗಿದೆ. ಚಿನ್ನದ ವ್ಯಾಪಾರ ಸಾಕಷ್ಟು ಪ್ರಮಾಣದಲ್ಲಿ ಏರಿಕೆ ಕಂಡಿದೆ. 25% ಮಾರಾಟ ಏರಿಕೆ ಕಂಡಿದೆ ಅಂತ ಗೋಲ್ಡ್ ಅಂಗಡಿಯ ಮಾಲೀಕರು ಹೇಳ್ತಿದ್ದಾರೆ. ನಮ್ಮ ಜೊತೆ ಈಗ ಗೋಲ್ಡ್ ಅಂಗಡಿಯ ಮಾಲೀಕ ರವಿಕುಮಾರ್ ಇದ್ದಾರೆ. ಅವರೇ ಮಾತಾಡಿಸ್ತೀನಿ. ಸರ್, ಎಷ್ಟು ಪರ್ಸೆಂಟ್ ಈಗ ಏರಿಕೆ ಕಂಡಿದೆ ವ್ಯಾಪಾರದಲ್ಲಿ ಅಂತ? ಯಾಕಂದ್ರೆ ಚಿನ್ನದ ದರ ಕಡಿಮೆ ಆಗ್ತಾ ಇದೆ, ಹಾವು ಏಣಿ ಆಟದಿಂದ ವಿದ್ಯುತ್ದಿಂದ ಕಡಿಮೆ ಆಗ್ತಿದೆ. ಎಷ್ಟು ಪರ್ಸೆಂಟ್ ಏರಿಕೆ ಕಂಡಿದೆ ವ್ಯಾಪಾರ ಅಂತ? ನೋಡಿ, ಹೆಚ್ಚು ಕಮ್ಮಿ ಒಂದು ವಾರದ ಹಿಂದೆ ಎಲ್ಲ ನಮ್ಗೆ ವ್ಯಾಪಾರ ಆಲ್ಮೋಸ್ಟ್ ನಿಂತೋಗಿತ್ತು. ಬಟ್ ಇವಾಗ ನಿನ್ನೆ ರೇಟ್ ಕಮ್ಮಿ ಆದಾಗಿಂದನು ಒಂದು 20-30% ಇನ್ಕ್ರೀಸ್ ನೋಡ್ತಾ ಇದೀವಿ. ಇದು ಏನಂದ್ರೆ ಕಸ್ಟಮರ್ ಗ್ರಾಹಕರಲ್ಲಿ ಇನ್ನೂ ಹೆಸಿಟೇಷನ್. ನಮ್ಮಲ್ಲಿ ಒಂದು ನಾರ್ಮಲಿ ಇದು ಹ್ಯೂಮನ್ ಸೈಕಾಲಜಿ ಏನಂದ್ರೆ ಕಮ್ಮಿ ಆದಾಗ ನಾವು ಎಲ್ಲಾ ಗ್ರಾಹಕರು ಫೋನ್ ಮಾಡಿ ಇವಾಗ ನೀವು ತಗೊಳ್ಳಿ ಅಂದಾಗ ಇನ್ನೂ ಕಮ್ಮಿ ಆಗತ್ತೆ ಅಂದ್ರು. ಇವತ್ತು ಸ್ವಲ್ಪ ಬೆಲೆ ಹಂಗೆ ಮತ್ತೆ ಅಪ್ಪಾಗಕ್ಕೆ ಸ್ಟಾರ್ಟ್ ಆಗಿದೆ. ಈ ಒಂದು ಕಾರಣಕ್ಕೆ ಎಲ್ಲ ಓಡ್ ಬರ್ತಾ ಇದಾರೆ. ಇವಾಗ ಒಂದು ಸುಮಾರು ಇವತ್ತು 30% ಬಿಸ್ನೆಸ್ ಎಲ್ರಿಗೂ ಇಂಪ್ರೂವ್ ಆಗಿದೆ. ನನಗೆ ಅಲ್ಲ, ಎಲ್ಲಾ ಕಡೆನೂ ಬಿಸ್ನೆಸ್ ಇಂಪ್ರೂವ್ ಆಗಿದೆ. ಎಲ್ಲಾ ಕಡೆ ನಮಗೆ ಇನ್ಪುಟ್ಸ್ ಬರ್ತಾ ಇದೆ. ಯಾಕಂದ್ರೆ ಸರ್, ಸಾಕಷ್ಟು ಜನ ವೇಟ್ ಮಾಡ್ತಿದ್ರು ಚಿನ್ನದ ದರ ಕಡಿಮೆ ಆಗುತ್ತಂತ. ಇದೀಗ ಭಾರಿ ಪ್ರಮಾಣದಲ್ಲಿ ಇಳಿಕೆ ಕಂಡಿದೆ. ಈಗ ನೋಡಿ, ಈಗ ಭಾರಿ ಹೈಯೆಸ್ಟ್ ಪ್ರೈಸ್ ಅಲ್ಲಿರೋರು ಓಡ್ ಬರ್ತಾ ಇದಾರೆ. ಇಮಿಡಿಯೇಟ್ ಆಗಿ ನಾವು ತಗೊಬೇಕಾಗತ್ತೆ, ಯಾವ್ದು ನಮ್ದು ಪೆಂಡಿಂಗ್ ಇತ್ತು ಅದು ತಗೊಬೇಕು ಅಂತ. ಅದು ಕೆಲವರಿಗೆ ಕಮಿಟ್ಮೆಂಟ್ಸ್ ಇರುತ್ತೆ, ಒಂದು ಮಗಳು ಮದುವೆ ಆಗಿರುತ್ತೆ, ನನ್ನ ಕೈಯೆಲ್ಲ ಕಷ್ಟ ಆಗಿರುತ್ತೆ, ಮಾಡ್ಕೊಡಕ್ಕಾಗಲ್ಲಮ್ಮ, ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಮಾಡ್ಕೊಡ್ತೀನಿ ಅನ್ನೋರು ಇವಾಗ ಓಡ್ ಬರ್ತಾ ಇದಾರೆ. ಇವಾಗ ಅವರೆಲ್ಲ ರೀಪ್ಲೇಸ್ ಮಾಡ್ತಾ ಇದಾರೆ. ಹೊಸದಾಗಿ ಶುರು ಮಾಡೋರು ಗ್ರಾಹಕರು ಅವರು ಸ್ವಲ್ಪ ವೆಯ್ಟ್ ನೋಡೋಣ ಅನ್ನೋ ಒಂದು ಇದರಲ್ಲಿದ್ದಾರೆ. ಇವತ್ತು ಬೆಲೆ ಸ್ವಲ್ಪ ಎಚ್ಚರಿಕೆ ಕಾಣಿಸ್ತಾ ಇರೋದ್ರಿಂದ ಇವತ್ತು ಅವರು ಎಲ್ಲರೂ ಶುರು ಮಾಡಿದ್ದಾರೆ ಫೋನ್ ಮಾಡೋದಕ್ಕೆ. ಎಲ್ಲ ಬರ್ತಾನೂ ಇದ್ದಾರೆ ಕಸ್ಟಮರ್ಸ್. ತುಂಬಾ ಜನ ಎನ್ಕ್ವೈರಿ ಬಂದು ಮಾಡ್ತಿದ್ದಾರೆ ಸರ್. ಈಗ ಎನ್ಕ್ವೈರಿ ಮಾಡಿ ಆಮೇಲೆ ಚಿನ್ನ ಖರೀದಿ ಮಾಡ್ತಾರೆ ಹೇಗೆ ಸರ್ ಅಂತ? ನೋಡಿ, ಶುರುವಲ್ಲಿ ಬೆಳಗ್ಗೆ ಹೊತ್ತೆಲ್ಲ ನಮ್ಗೆ ಎನ್ಕ್ವೈರಿನೇ ಇತ್ತು. ಎನ್ಕ್ವೈರಿ ಆದ್ಮೇಲೆ ಒಂದೆರಡು ಅವರ್ಸ್ ಅಲ್ಲಿ ಎಲ್ಲ ಓಡ್ ಬರ್ತಾರೆ. ಹೌದು, ಮತ್ತೆ ಜಾಸ್ತಿ ಆಗ್ತಾ ಇದೆ ಅಂತ ಎಲ್ರಿಗೂ ಕೇಳ್ತಾರೆ. ಟ್ರೆಂಡ್ ಹೆಂಗಿದೆ ಅಂತ ನಾವು ನಿಮ್ಗೆಲ್ಲ ಮುಂಚೆನೆ ಹೇಳ್ದಂಗೆ ನಿನ್ನೆ ಟ್ರೆಂಡ್ ಕಮ್ಮಿ ಇತ್ತು, ಎಲ್ಲರೂ ಶುರು ಮಾಡಿ ಪರ್ಚೇಸ್ ಅಂತ. ಇವಾಗ ಆಲ್ರೆಡಿ ಯುದ್ಧದ ಟ್ರಂಪ್ ಏನೋ ಯುದ್ಧ ಕಮ್ಮಿ ಮಾಡ್ತೀನಿ, ಎಲ್ಲ ಸ್ವಲ್ಪ ಇದ್ ಮಾಡ್ತೀನಿ, ಅವಾಗ ಬೆಲೆ ಚಿನ್ನದ ಮೇಲೂ ಕೂಡ ಕೊಲ್ಲಿ ಯುದ್ಧದ ಕಾರ್ಮೋಡ ಕವಿದಿರುವಂತದ್ದು. ಚಿನ್ನದ ಬೆಲೆಯಲ್ಲೂ ಕೂಡ ಹಾವು ಏಣಿ ಆಟ ಮುಂದುವರೆದಿದೆ. ಗ್ರಾಹಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಗಾರದ ಬೆಲೆಯಲ್ಲಿ ಏರಿಕೆ ಹಾಗೆ ಇಳಿಕೆಯನ್ನ ಕಂಡು ಕಂಗಾಲಾಗಿದ್ದಾರೆ. ಒಂದು ಕಡೆ ಈಗಾಗಲೇ ಚಿನ್ನದ ಮೇಲೂ ಕೂಡ ಯುದ್ಧದ ಕಾರ್ಮೋಡ ಕವಿದಿರುವಂತದ್ದು. ರಾಜ್ಯದಲ್ಲಿ ಚಿನ್ನದ ಖರೀದಿ ಭರಾಟೆ ಜೋರಾಗಿದೆ. ಬಂಗಾರ ಖರೀದಿಗೆ ಮಹಿಳೆಯರು ಮುಗಿಬಿದ್ದಿದ್ದಾರೆ. ಚಿನ್ನದ ವ್ಯಾಪಾರದಲ್ಲಿ 25% ಏರಿಕೆಯಾಗಿದೆ. ಸೊ ಅದರಿಂದ ಚಿನ್ನದ ಅಂಗಡಿಯ ತುಂಬೆಲ್ಲ ಕೂಡ ಮಹಿಳೆಯರು ತುಂಬಿಕೊಂಡಿರುವಂತದ್ದು. ಇದರಿಂದ ಮಾಲೀಕರು ಕೂಡ ಫುಲ್ ಖುಷಿಯಾಗಿದ್ದಾರೆ. ಆ ಚಿನ್ನದ ದರ ಇಳಿಕೆ ಕಂಡಿದೆ. ಹೀಗಾಗಿ ವ್ಯಾಪಾರ ಬಲು ಜೋರಾಗಿದೆ. ಚಿನ್ನದ ವ್ಯಾಪಾರ ಸಾಕಷ್ಟು ಪ್ರಮಾಣದಲ್ಲಿ ಏರಿಕೆ ಕಂಡಿದೆ. 25% ಮಾರಾಟ ಏರಿಕೆ ಕಂಡಿದೆ ಅಂತ ಗೋಲ್ಡ್ ಅಂಗಡಿಯ ಮಾಲೀಕರು ಹೇಳ್ತಿದ್ದಾರೆ. ನಮ್ಮ ಜೊತೆ ಈಗ ಗೋಲ್ಡ್ ಅಂಗಡಿಯ ಮಾಲೀಕ ರವಿಕುಮಾರ್ ಇದ್ದಾರೆ. ಅವರೇ ಮಾತಾಡಿಸ್ತೀನಿ. ಸರ್, ಎಷ್ಟು ಪರ್ಸೆಂಟ್ ಈಗ ಏರಿಕೆ ಕಂಡಿದೆ ವ್ಯಾಪಾರದಲ್ಲಿ ಅಂತ? ಯಾಕಂದ್ರೆ ಚಿನ್ನದ ದರ ಕಡಿಮೆ ಆಗ್ತಾ ಇದೆ, ಹಾವು ಏಣಿ ಆಟದಿಂದ ವಿದ್ಯುತ್ದಿಂದ ಕಡಿಮೆ ಆಗ್ತಿದೆ. ಎಷ್ಟು ಪರ್ಸೆಂಟ್ ಏರಿಕೆ ಕಂಡಿದೆ ವ್ಯಾಪಾರ ಅಂತ? ನೋಡಿ, ಹೆಚ್ಚು ಕಮ್ಮಿ ಒಂದು ವಾರದ ಹಿಂದೆ ಎಲ್ಲ ನಮ್ಗೆ ವ್ಯಾಪಾರ ಆಲ್ಮೋಸ್ಟ್ ನಿಂತೋಗಿತ್ತು. ಬಟ್ ಇವಾಗ ನಿನ್ನೆ ರೇಟ್ ಕಮ್ಮಿ ಆದಾಗಿಂದನು ಒಂದು 20-30% ಇನ್ಕ್ರೀಸ್ ನೋಡ್ತಾ ಇದೀವಿ. ಇದು ಏನಂದ್ರೆ ಕಸ್ಟಮರ್ ಗ್ರಾಹಕರಲ್ಲಿ ಇನ್ನೂ ಹೆಸಿಟೇಷನ್. ನಮ್ಮಲ್ಲಿ ಒಂದು ನಾರ್ಮಲಿ ಇದು ಹ್ಯೂಮನ್ ಸೈಕಾಲಜಿ ಏನಂದ್ರೆ ಕಮ್ಮಿ ಆದಾಗ ನಾವು ಎಲ್ಲಾ ಗ್ರಾಹಕರು ಫೋನ್ ಮಾಡಿ ಇವಾಗ ನೀವು ತಗೊಳ್ಳಿ ಅಂದಾಗ ಇನ್ನೂ ಕಮ್ಮಿ ಆಗತ್ತೆ ಅಂದ್ರು. ಇವತ್ತು ಸ್ವಲ್ಪ ಬೆಲೆ ಹಂಗೆ ಮತ್ತೆ ಅಪ್ಪಾಗಕ್ಕೆ ಸ್ಟಾರ್ಟ್ ಆಗಿದೆ. ಈ ಒಂದು ಕಾರಣಕ್ಕೆ ಎಲ್ಲ ಓಡ್ ಬರ್ತಾ ಇದಾರೆ. ಇವಾಗ ಒಂದು ಸುಮಾರು ಇವತ್ತು 30% ಬಿಸ್ನೆಸ್ ಎಲ್ರಿಗೂ ಇಂಪ್ರೂವ್ ಆಗಿದೆ. ನನಗೆ ಅಲ್ಲ, ಎಲ್ಲಾ ಕಡೆನೂ ಬಿಸ್ನೆಸ್ ಇಂಪ್ರೂವ್ ಆಗಿದೆ. ಎಲ್ಲಾ ಕಡೆ ನಮಗೆ ಇನ್ಪುಟ್ಸ್ ಬರ್ತಾ ಇದೆ. ಯಾಕಂದ್ರೆ ಸರ್, ಸಾಕಷ್ಟು ಜನ ವೇಟ್ ಮಾಡ್ತಿದ್ರು ಚಿನ್ನದ ದರ ಕಡಿಮೆ ಆಗುತ್ತಂತ. ಇದೀಗ ಭಾರಿ ಪ್ರಮಾಣದಲ್ಲಿ ಇಳಿಕೆ ಕಂಡಿದೆ. ಈಗ ನೋಡಿ, ಈಗ
ಭಾರಿ ಹೈಯೆಸ್ಟ್ ಪ್ರೈಸ್ ಅಲ್ಲಿ ಇರೋರು ಓಡ್ ಬರ್ತಾ ಇದಾರೆ. ಇಮಿಡಿಯೇಟ್ ಆಗಿ ನಾವು ತಗೊಬೇಕಾಗತ್ತೆ, ಯಾವ್ದು ನಮ್ದು ಪೆಂಡಿಂಗ್ ಇತ್ತು ಅದು ತಗೊಬೇಕು ಅಂತ. ಅದು ಕೆಲವರಿಗೆ ಕಮಿಟ್ಮೆಂಟ್ಸ್ ಇರುತ್ತೆ, ಒಂದು ಮಗಳು ಮದುವೆ ಆಗಿರುತ್ತೆ, ನನ್ನ ಕೈಯೆಲ್ಲ ಕಷ್ಟ ಆಗಿರುತ್ತೆ, ಮಾಡ್ಕೊಡಕ್ ಆಗಲ್ಲಮ್ಮ, ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಮಾಡ್ಕೊಡ್ತೀನಿ ಅನ್ನೋರು ಇವಾಗ ಓಡ್ ಬರ್ತಾ ಇದಾರೆ. ಇವಾಗ ಅವರೆಲ್ಲ ರೀಪ್ಲೇಸ್ ಮಾಡ್ತಾ ಇದಾರೆ. ಹೊಸದಾಗಿ ಶುರು ಮಾಡೋರು ಗ್ರಾಹಕರು ಅವರು ಸ್ವಲ್ಪ ವೆಯ್ಟ್ ನೋಡೋಣ ಅನ್ನೋ ಒಂದು ಇದರಲ್ಲಿದ್ದಾರೆ. ಇವತ್ತು ಬೆಲೆ ಸ್ವಲ್ಪ ಎಚ್ಚರಿಕೆ ಕಾಣಿಸ್ತಾ ಇರೋದ್ರಿಂದ ಇವತ್ತು ಅವರು ಎಲ್ಲರೂ ಶುರು ಮಾಡಿದ್ದಾರೆ ಫೋನ್ ಮಾಡೋದಕ್ಕೆ, ಎಲ್ಲ ಬರ್ತಾನೂ ಇದ್ದಾರೆ ಕಸ್ಟಮರ್ಸ್. ತುಂಬಾ ಜನ ಎನ್ಕ್ವೈರಿ ಬಂದು ಮಾಡ್ತಿದ್ದಾರೆ ಸರ್. ಈಗ ಎನ್ಕ್ವೈರಿ ಮಾಡಿ ಆಮೇಲೆ ಚಿನ್ನ ಖರೀದಿ ಮಾಡ್ತಾರೆ ಹೇಗೆ ಸರ್ ಅಂತ ನೋಡಿ. ಶುರುವಲ್ಲಿ ಬೆಳಗ್ಗೆ ಹೊತ್ತೆಲ್ಲ ನಮ್ಗೆ ಎನ್ಕ್ವೈರಿನೇ ಇತ್ತು. ಎನ್ಕ್ವೈರಿ ಆದ್ಮೇಲೆ ಒಂದೆರಡು ಅವರ್ಸ್ ಅಲ್ಲಿ ಎಲ್ಲ ಓಡ್ ಬರ್ತಾರೆ. ಹೌದು ಮತ್ತೆ ಜಾಸ್ತಿ ಆಗ್ತಾ ಇದೆ ಅಂತ ಎಲ್ರಿಗೂ ಕೇಳ್ತಾರೆ, ಟ್ರೆಂಡ್ ಹೆಂಗಿದೆ ಅಂತ. ನಾವು ನಿಮ್ಗೆಲ್ಲ ಮುಂಚೆನೆ ಹೇಳ್ದಂಗೆ ನಿನ್ನೆ ಟ್ರೆಂಡ್ ಕಮ್ಮಿ ಇತ್ತು, ಎಲ್ಲರೂ ಶುರು ಮಾಡಿ ಪರ್ಚೇಸ್ ಅಂತ. ಇವಾಗ ಆಲ್ರೆಡಿ ಯುದ್ಧದ ಟ್ರಂಪ್ ಏನೋ ಯುದ್ಧ ಕಮ್ಮಿ ಮಾಡ್ತೀನಿ, ಎಲ್ಲ ಸ್ವಲ್ಪ ಇದ್ ಮಾಡ್ತೀನಿ, ಅವಾಗ ಬೆಲೆ ಚಿನ್ನದ ಮೇಲೂ ಕೂಡ ಕೊಲ್ಲಿ ಯುದ್ಧದ ಕಾರ್ ಮೋಡ ಕವಿದಿರುವಂತದ್ದು. ಚಿನ್ನದ ಬೆಲೆಯಲ್ಲೂ ಕೂಡ ಹಾವು ಏಣಿ ಆಟ ಮುಂದುವರೆದಿದೆ. ಗ್ರಾಹಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಗಾರದ ಬೆಲೆಯಲ್ಲಿ ಏರಿಕೆ ಹಾಗೆ ಇಳಿಕೆಯನ್ನ ಕಂಡು ಕಂಗಾಲಾಗಿದ್ದಾರೆ. ಒಂದು ಕಡೆ ಈಗಾಗಲೇ ಚಿನ್ನದ ಮೇಲೂ ಕೂಡ ಯುದ್ಧದ ಕಾರ್ ಮೋಡ ಕವಿದಿರುವಂತದ್ದು. ರಾಜ್ಯದಲ್ಲಿ ಚಿನ್ನದ ಖರೀದಿ ಭರಾಟೆ ಜೋರಾಗಿದೆ. ಬಂಗಾರ ಖರೀದಿಗೆ ಮಹಿಳೆಯರು ಮುಗಿಬಿದ್ದಿದ್ದಾರೆ. ಚಿನ್ನದ ವ್ಯಾಪಾರದಲ್ಲಿ 25% 30% ಏರಿಕೆಯಾಗಿದೆ. ಸೊ ಅದರಿಂದ ಚಿನ್ನದ ಅಂಗಡಿಯ ತುಂಬೆಲ್ಲ ಕೂಡ ಮಹಿಳೆಯರು ತುಂಬಿಕೊಂಡಿರುವಂತದ್ದು. ಇದರಿಂದ ಮಾಲೀಕರು ಕೂಡ ಫುಲ್ ಖುಷಿಯಾಗಿದ್ದಾರೆ. ಆ ಚಿನ್ನದ ದರ ಇಳಿಕೆ ಕಂಡಿದೆ. ಹೀಗಾಗಿ ವ್ಯಾಪಾರ ಬಲು ಜೋರಾಗಿದೆ. ಚಿನ್ನದ ವ್ಯಾಪಾರ ಸಾಕಷ್ಟು ಪ್ರಮಾಣದಲ್ಲಿ ಏರಿಕೆ ಕಂಡಿದೆ. 25% 30% ಮಾರಾಟ ಏರಿಕೆ ಕಂಡಿದೆ ಅಂತ ಗೋಲ್ಡ್ ಅಂಗಡಿಯ ಮಾಲೀಕರು ಹೇಳ್ತಿದ್ದಾರೆ. ನಮ್ಮ ಜೊತೆ ಈಗ ಗೋಲ್ಡ್ ಅಂಗಡಿಯ ಮಾಲೀಕ ರವಿಕುಮಾರ್ ಇದ್ದಾರೆ, ಅವರೇ ಮಾತಾಡಿಸ್ತೀನಿ. ಸರ್, ಎಷ್ಟು ಪರ್ಸೆಂಟ್ ಈಗ ಏರಿಕೆ ಕಂಡಿದೆ ವ್ಯಾಪಾರದಲ್ಲಿ ಅಂತ? ಯಾಕಂದ್ರೆ ಚಿನ್ನದ ದರ ಕಡಿಮೆ ಆಗ್ತಾ ಇದೆ, ಹಾವು ಏಣಿ ಆಟದಿಂದ ವಿದ್ಯುತ್ದಿಂದ ಕಡಿಮೆ ಆಗ್ತಿದೆ. ಎಷ್ಟು ಪರ್ಸೆಂಟ್ ಏರಿಕೆ ಕಂಡಿದೆ ವ್ಯಾಪಾರ ಅಂತ? ನೋಡಿ, ಹೆಚ್ಚು ಕಮ್ಮಿ ಒಂದು ವಾರದ ಹಿಂದೆ ಎಲ್ಲ ನಮ್ಗೆ ವ್ಯಾಪಾರ ಆಲ್ಮೋಸ್ಟ್ ನಿಂತೋಗಿತ್ತು. ಬಟ್ ಇವಾಗ ನಿನ್ನೆ ರೇಟ್ ಕಮ್ಮಿ ಆದಾಗಿಂದನು ಒಂದು 20-30% ಇನ್ಕ್ರೀಸ್ ನೋಡ್ತಾ ಇದೀವಿ. ಇದು ಏನಂದ್ರೆ ಗ್ರಾಹಕರಲ್ಲಿ ಇನ್ನೂ ಹೆಸಿಟೇಷನ್. ನಮ್ಮಲ್ಲಿ ಒಂದು ನಾರ್ಮಲಿ ಇದು ಹ್ಯೂಮನ್ ಸೈಕಾಲಜಿ ಏನಂದ್ರೆ, ಕಮ್ಮಿ ಆದಾಗ ನಾವು ಎಲ್ಲಾ ಗ್ರಾಹಕರು ಫೋನ್ ಮಾಡಿ ಇವಾಗ ನೀವು ತಗೊಳ್ಳಿ ಅಂದಾಗ ಇನ್ನೂ ಕಮ್ಮಿ ಆಗತ್ತೆ ಅಂದ್ರು. ಇವತ್ತು ಸ್ವಲ್ಪ ಬೆಲೆ ಹಂಗೆ ಮತ್ತೆ ಅಪ್ಪಾಗಕ್ಕೆ ಸ್ಟಾರ್ಟ್ ಆಗಿದೆ. ಈ ಒಂದು ಕಾರಣಕ್ಕೆ ಎಲ್ಲ ಓಡ್ ಬರ್ತಾ ಇದಾರೆ. ಇವಾಗ ಒಂದು ಸುಮಾರು ಇವತ್ತು 30% ಬಿಸ್ನೆಸ್ ಎಲ್ರಿಗೂ ಇಂಪ್ರೂವ್ ಆಗಿದೆ. ನನಗೆ ಅಲ್ಲ, ಎಲ್ಲಾ ಕಡೆನೂ ಬಿಸ್ನೆಸ್ ಇಂಪ್ರೂವ್ ಆಗಿದೆ. ಎಲ್ಲಾ ಕಡೆ ನಮಗೆ ಇನ್ಪುಟ್ಸ್ ಬರ್ತಾ ಇದೆ. ಯಾಕಂದ್ರೆ ಸರ್, ಸಾಕಷ್ಟು ಜನ ವೇಟ್ ಮಾಡ್ತಿದ್ರು ಚಿನ್ನದ ದರ ಕಡಿಮೆ ಆಗುತ್ತಂತ. ಇದೀಗ ಭಾರಿ ಪ್ರಮಾಣದಲ್ಲಿ ಇಳಿಕೆ ಕಂಡಿದೆ. ಈಗ ನೋಡಿ, ಈಗ ಭಾರಿ ಹೈಯೆಸ್ಟ್ ಪ್ರೈಸ್ ಅಲ್ಲಿ ಇರೋರು ಓಡ್ ಬರ್ತಾ ಇದಾರೆ. ಇಮಿಡಿಯೇಟ್ ಆಗಿ ನಾವು ತಗೊಬೇಕಾಗತ್ತೆ, ಯಾವ್ದು ನಮ್ದು ಪೆಂಡಿಂಗ್ ಇತ್ತು ಅದು ತಗೊಬೇಕು ಅಂತ. ಅದು ಕೆಲವರಿಗೆ ಕಮಿಟ್ಮೆಂಟ್ಸ್ ಇರುತ್ತೆ, ಒಂದು ಮಗಳು ಮದುವೆ ಆಗಿರುತ್ತೆ, ನನ್ನ ಕೈಯೆಲ್ಲ ಕಷ್ಟ ಆಗಿರುತ್ತೆ, ಮಾಡ್ಕೊಡಕ್ ಆಗಲ್ಲಮ್ಮ, ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಮಾಡ್ಕೊಡ್ತೀನಿ ಅನ್ನೋರು ಇವಾಗ ಓಡ್ ಬರ್ತಾ ಇದಾರೆ. ಇವಾಗ ಅವರೆಲ್ಲ ರೀಪ್ಲೇಸ್ ಮಾಡ್ತಾ ಇದಾರೆ. ಹೊಸದಾಗಿ ಶುರು ಮಾಡೋರು ಗ್ರಾಹಕರು ಅವರು ಸ್ವಲ್ಪ ವೆಯ್ಟ್ ನೋಡೋಣ ಅನ್ನೋ ಒಂದು ಇದರಲ್ಲಿದ್ದಾರೆ. ಇವತ್ತು ಬೆಲೆ ಸ್ವಲ್ಪ ಎಚ್ಚರಿಕೆ ಕಾಣಿಸ್ತಾ ಇರೋದ್ರಿಂದ ಇವತ್ತು ಅವರು ಎಲ್ಲರೂ ಶುರು ಮಾಡಿದ್ದಾರೆ ಫೋನ್ ಮಾಡೋದಕ್ಕೆ, ಎಲ್ಲ ಬರ್ತಾನೂ ಇದ್ದಾರೆ ಕಸ್ಟಮರ್ಸ್. ತುಂಬಾ ಜನ ಎನ್ಕ್ವೈರಿ ಬಂದು ಮಾಡ್ತಿದ್ದಾರೆ ಸರ್. ಈಗ ಎನ್ಕ್ವೈರಿ ಮಾಡಿ ಆಮೇಲೆ ಚಿನ್ನ ಖರೀದಿ ಮಾಡ್ತಾರೆ ಹೇಗೆ ಸರ್ ಅಂತ ನೋಡಿ. ಶುರುವಲ್ಲಿ ಬೆಳಗ್ಗೆ ಹೊತ್ತೆಲ್ಲ ನಮ್ಗೆ ಎನ್ಕ್ವೈರಿನೇ ಇತ್ತು. ಎನ್ಕ್ವೈರಿ ಆದ್ಮೇಲೆ ಒಂದೆರಡು ಅವರ್ಸ್ ಅಲ್ಲಿ ಎಲ್ಲ ಓಡ್ ಬರ್ತಾರೆ. ಹೌದು ಮತ್ತೆ ಜಾಸ್ತಿ ಆಗ್ತಾ ಇದೆ ಅಂತ ಎಲ್ರಿಗೂ ಕೇಳ್ತಾರೆ, ಟ್ರೆಂಡ್ ಹೆಂಗಿದೆ ಅಂತ. ನಾವು ನಿಮ್ಗೆಲ್ಲ ಮುಂಚೆನೆ ಹೇಳ್ದಂಗೆ ನಿನ್ನೆ ಟ್ರೆಂಡ್ ಕಮ್ಮಿ ಇತ್ತು, ಎಲ್ಲರೂ ಶುರು ಮಾಡಿ ಪರ್ಚೇಸ್ ಅಂತ. ಇವಾಗ ಆಲ್ರೆಡಿ ಯುದ್ಧದ ಟ್ರಂಪ್ ಏನೋ ಯುದ್ಧ ಕಮ್ಮಿ ಮಾಡ್ತೀನಿ, ಎಲ್ಲ ಸ್ವಲ್ಪ ಇದ್ ಮಾಡ್ತೀನಿ, ಅವಾಗ ಬೆಲೆ